ಎಲ್ಲರಿಗೂ ನಮಸ್ಕಾರ. ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನೆಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ಹಪ್ಪಳ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ 1 ಗ್ಲಾಸ್ ಅಕ್ಕಿಯನ್ನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ತುಂಬಾ ಚೆನ್ನಾಗಿ ನೆಂದಿದೆ. ನಾವು ಅಕ್ಕಿ ತಗೊಂಡು ಕೈಯಿಂದ ಈ ರೀತಿ ಮಾಡಿದಾಗ ಅಕ್ಕಿ ಎಲ್ಲ ಪುಡಿ ಆಗಬೇಕು. ಇಷ್ಟು ಚೆನ್ನಾಗಿ ಅಕ್ಕಿ ನೆಂದಿದ್ರೆ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ನಾನೀಗ ತುಂಬಾ ನುಣ್ಣಗೆ ರುಬ್ಕೊಂಡು ಬಂದಾಯಿತು. ಇಷ್ಟು ನುಣ್ಣಗೆ ರುಬ್ಕೊಂಡಾದ ನಂತರ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಚೆನ್ನಾಗಿ ಹಣ್ಣಾಗಿರುವ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಳ್ಳೋದು ಬೇಡ ಅಂತಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು. ಈಗ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು. ಮತ್ತು ಇನ್ನೊಂದು ಪಾತ್ರೆಯನ್ನು ತಗೊಂಡು ಮಿಕ್ಸಿ ಮಾಡ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ನಾವು ಪಾತ್ರೆಗೆ ಹಾಕ್ಕೊಳ್ಳೋಣ. ಮತ್ತು ಈ ಹಪ್ಪಳವನ್ನು ನಾವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಮತ್ತು ಇದಕ್ಕೆ ತುಂಬಾ ಬಿಸಿಲು ಬೇಕಾಗಿಲ್ಲ. ಸ್ವಲ್ಪ ಬಿಸಿಲಿದ್ರೂ ಸಾಕು, ಬೇಗನೆ ಒಣಗುತ್ತೆ. ಯಾಕಂತಂದರೆ ಅಕ್ಕಿ ಹಿಟ್ಟನ್ನು ನಾವು ತುಂಬಾ ತೆಳುವಾಗಿ ಮಾಡಿಕೊಂಡು ಹಪ್ಪಳ ಮಾಡ್ಕೊಳ್ತಿರೋದ್ರಿಂದ ಹಪ್ಪಳ ಕೂಡ ತುಂಬಾ ತೆಳುವಾಗಿ ಬರುತ್ತೆ. ಹಾಗಾಗಿ ಜಾಸ್ತಿ ಬಿಸಿಲು ಬೇಕಾಗೋದಿಲ್ಲ, ಬೇಗನೆ ಒಣಗಿಬಿಡುತ್ತೆ. ಇದಕ್ಕೆ ನಾನು ಮಿಕ್ಸಿ ತೊಳ್ಕೊಂಡಿರುವ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 2 ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಡ್ತಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ಹಿಟ್ಟು ದಪ್ಪ ಆಯಿತು ಅಂತಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬಹುದು. ನಾನು ಕೂಡ ಸಣ್ಣ ಕಪ್ಪಲ್ಲಿ 1 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಮತ್ತು ತುಂಬಾ ತೆಳುವಾಗಿ ಮಾಡ್ಕೊಳ್ಬಾರ್ದು. ನೀರು ದೋಸೆಗೆ ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೊಂಡ್ರೆ ಸಾಕು. ಈಗ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿರುವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ನೀರು ತುಂಬಾ ಚೆನ್ನಾಗಿ ಕುದೀತಿರುವಾಗ ಹಿಟ್ಟು ಹಾಕ್ಕೊಂಡಿರುವ ಪ್ಲೇಟನ್ನು ಈ ರೀತಿ ನೀರಿನ ಮೇಲೆ ಇಡಬೇಕು. ಈಗ ನೀವು ನೋಡ್ತಿರ್ಬೋದು, ಇದು ಸ್ವಲ್ಪ ಬೆಂದ್ಕೊಳ್ತಾ ಬಂದ ಹಾಗೆ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಇದರ ಕಲರ್ ಇಷ್ಟು ಚೇಂಜ್ ಆದ ನಂತರ ತಕ್ಷಣಕ್ಕೆ ಆ ಪ್ಲೇಟನ್ನು ಇನ್ನೊಂದು ಸೈಡ್ ತಿರುಗಿಸಿಟ್ಕೊಳ್ಬೇಕು. ನಾವು ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಅದು ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ಇದು ತುಂಬಾ ಚೆನ್ನಾಗಿ ಬೆಂದಿದೆ. ಇಷ್ಟಾದ ನಂತರ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಹಾಗೆಯೇ ಬಿಡೋಣ. ತಣ್ಣಗಾದ ನಂತರ ಒಂದು ಚಮಚ ಅಥವಾ ಚಾಕ್ ತಗೊಂಡು ಸೈಡಲ್ಲಿ ಈ ರೀತಿ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡಾದ ನಂತರ ನೋಡಿ, ನಿಧಾನವಾಗಿ ಈ ರೀತಿ ಹಪ್ಪಳವನ್ನು ತಗೊಂಡು ಸ್ವಚ್ಛವಾಗಿರುವಂತಹ ಒಂದು ತೆಳುವಾದ ಕಾಟನ್ ಬಟ್ಟೆ ತಗೊಂಡು ಅದರ ಮೇಲೆ ಹಪ್ಪಳ ಹಾಕ್ಕೊಳ್ಬೇಕು. ಇನ್ನೊಂದು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಊಟದ ತಟ್ಟೆ ಕೂಡ ಬಳಸ್ಕೊಳ್ಬಹುದು. ನಾನಿಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ ತಗೊಂಡಿದ್ದೀನಿ. ಈ ರೀತಿ ಪ್ಲೇಟ್ ತಗೊಂಡ್ರೆ ನಮಗೆ ರೌಂಡ್ ಶೇಪನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ತಟ್ಟೆ ತಗೊಂಡ್ರೆ ರೌಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಪ್ಲೇಟ್ ತಗೊಂಡು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಹಪ್ಪಳವನ್ನು 2 ಸೈಡು ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಪ್ಲೇಟಿಂದ ತುಂಬಾ ಸುಲಭವಾಗಿ ತೆಗಿಬಹುದು. ನೀವು ನೋಡ್ತಿರ್ಬೋದು, ಪ್ಲೇಟಲ್ಲಿ ಎಲ್ಲೂ ಅಂಟ್ಕೊಳ್ತಿಲ್ಲ, ತುಂಬಾ ಸುಲಭವಾಗಿ ಬಿಟ್ಕೊಂಡು ಬರ್ತಾ ಇದೆ. ಹಪ್ಪಳವನ್ನು ತೆಗೆಯುವಾಗ ಕೈಗೆ ಅಂಟ್ಕೊಳ್ತಿದೆ ಅಂತಂದರೆ ಕೈಗೆ ಎಣ್ಣೆ ಅಥವಾ ನೀರು ಹಚ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೈಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಇನ್ನೊಂದು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಈ ಸೈಡ್ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಇಷ್ಟು ಕಲರ್ ಚೇಂಜ್ ಆದ ತಕ್ಷಣಕ್ಕೆ ನೀವು ತಿರುಗಿಸಿ ಹಾಕ್ಕೊಳ್ಬೇಕು. ತಕ್ಷಣಕ್ಕೆ ಇದನ್ನು ತಿರುಗಿಸಿ ಹಾಕ್ಕೊಂಡಿಲ್ಲ ಅಂತಂದರೆ ಈ ರೀತಿ ಡ್ರೈ ಆಗಿ ಬಿರುಕ್ಬಿಡುತ್ತೆ. ಹಾಗಾಗಿ ನಾವು 2 ಸೈಡು ಬೇಯಿಸ್ಕೊಳ್ಬೇಕು. ಈಗ ನಾವು ಮೊದಲೇ ಮಾಡ್ಕೊಂಡಿದ್ದೀವಲ್ಲ, ಆ ಹಪ್ಪಳ ಸ್ವಲ್ಪ ಒಣಗಿದೆ. ಹಪ್ಪಳ ಇಷ್ಟು ಒಣಗಿದ ನಂತರ ಇದನ್ನು ಇನ್ನೊಂದು ಸೈಡು ತಿರುಗಿಸಿ ಹಾಕ್ಕೊಳ್ಬೇಕು. ನಾವು ಹಪ್ಪಳವನ್ನು ಬಟ್ಟೆಯ ಮೇಲೆ ಹಾಕಿರೋದ್ರಿಂದ ತುಂಬಾ ಸುಲಭವಾಗಿ ಬಿಡಿಸ್ಕೊಳ್ಬಹುದು, ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಈಗ ನೋಡಿ, ನಾನು ಎಲ್ಲ ಹಪ್ಪಳವನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತುಂಬಾ ಚೆನ್ನಾಗಿ ಬಿಸಿಲಿದೆ ಅಂತಂದರೆ ಒಣಗೋದಕ್ಕೆ 1 ಗಂಟೆ ಟೈಮ್ ಸಾಕು. ತುಂಬಾ ಚೆನ್ನಾಗಿ ಒಣಗಿರುತ್ತೆ. ಇದನ್ನು ನಾವು ಬಿಸಿಲಿರೋ ಟೈಮಲ್ಲಿ ಮಾಡಿಕೊಂಡ್ರೆ ಮಳೆಗಾಲದಲ್ಲೂ ಉಪಯೋಗಿಸ್ಕೊಳ್ಬಹುದು. ಈಗ ನಾವು ಮೊದಲೇ ಮಾಡಿರುವ ಹಪ್ಪಳಗಳೆಲ್ಲ ಪೂರ್ತಿಯಾಗಿ ಒಣಗಿದೆ. ಒಂದು ಹಪ್ಪಳ ತೋರಿಸ್ತಿದ್ದೀನಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಮತ್ತು ತುಂಬಾ ತೆಳುವಾಗಿ ಕೂಡ ಬಂದಿದೆ. ಮತ್ತು ಇದನ್ನು ನಾವು ಎಣ್ಣೆಗೆ ಹಾಕೊಂಡಾಗ 1 ಪಟ್ಟು ಆಗೋಷ್ಟು ದೊಡ್ಡದಾಗುತ್ತೆ. ಇದನ್ನು ಎಣ್ಣೆಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ. ಈಗ ರೆಡಿ ಮಾಡ್ಕೊಂಡಿರುವ ಹಪ್ಪಳವನ್ನು ಹಾಕ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಹಪ್ಪಳ ಎಷ್ಟೊಂದು ಅಗಲವಾಗಿ ಬಂದಿದೆ ಅಂತ. ಹಪ್ಪಳ ಇಷ್ಟು ಚೆನ್ನಾಗಿ ಬರಬೇಕಂತಂದರೆ ಅಕ್ಕಿ ನಾವು ಚೆನ್ನಾಗಿ ನೆನೆಸಿಕೊಂಡಿರಬೇಕು. ಅಕ್ಕಿ ಚೆನ್ನಾಗಿ ನೆಂದು ಸ್ವಲ್ಪ ಹುಳಿ ಬರಬೇಕು, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ. ಅದಕ್ಕೋಸ್ಕರ ಅಕ್ಕಿಯನ್ನು ನಾನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ. ಬೆಳಿಗ್ಗೆ ಅಷ್ಟರಲ್ಲಿ ಸ್ವಲ್ಪ ಹುಳಿ ಬಂದಿತ್ತು, ಹಾಗಾಗಿ ಇಷ್ಟೊಂದು ಚೆನ್ನಾಗಿ ಹಪ್ಪಳ ಬಂದಿದೆ. ಈ ಹಪ್ಪಳ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸಲ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಮತ್ತು ಇದನ್ನು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ಇದನ್ನು ಎಷ್ಟು ಹೊತ್ತು ಇಟ್ಟರೂ ತುಂಬಾ ಗರಿಗರಿಯಾಗಿರುತ್ತೆ, ಮೆತ್ತಗಾಗೋದಿಲ್ಲ. ಮತ್ತು ನಾವು ಬೇಸಿಗೆಯಲ್ಲಿ ಹಪ್ಪಳ ಸಂಡಿಗೆಲ್ಲ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಇದನ್ನು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಹಸಿಮೆಣಸಿನಕಾಯಿ, ಜೀರಿಗೆ ಎಲ್ಲ ಹಾಕೊಂಡಿರೋದ್ರಿಂದ ಅದರ ಪರಿಮಳ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಹಪ್ಪಳವನ್ನು ಕಟ್ ಮಾಡಿ ಎಣ್ಣೆಗೆ ಹಾಕಿ ಇದನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಇದಕ್ಕೆ ಹಪ್ಪಳದ ಸಣ್ಣ ಸಣ್ಣ ಪೀಸ್ಗಳನ್ನು ಹಾಕೊಂಡಿರೋದು. ಈಗ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂತ. ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು. ಇದನ್ನು ಕೂಡ ತಗೊಂಡಾಯಿತು. ತುಂಬಾ ಸುಲಭವಾದ ಮತ್ತು ತುಂಬಾ ಟೇಸ್ಟಿಯಾದ ಅಕ್ಕಿ ಹಪ್ಪಳ ರೆಡಿ ಆಯಿತು. ಈ ಹಪ್ಪಳ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ.
ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.